ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಅದ್ಭುತ ಬದಲಾವಣೆಯ ಪರ್ವ ಅನ್ನೋದು ಆರಂಭವಾಗಿದೆ. ನೀವು ಈ ವಿಡಿಯೋವನ್ನು ನೋಡ್ತಿದ್ರಿ ಅಂದರೆ ವಿಡಿಯೋ ನಿಮಗೆ ಏನೋ ಒಂದು ರಹಸ್ಯ ಸಂದೇಶವನ್ನು ನೀಡಲು ಬಯಸ್ತಿದೆ ಅಂತ ಅರ್ಥ. ಮೇಷರಾಶಿಯವರಾದ ನೀವು ಹುಟ್ಟಿದಾಗಿನಿಂದನೇ ಶೂರರು. ಎಂಥ ಕಷ್ಟ ಬಂದರೂ ಕೂಡ ಎದೆಯೊಡ್ಡಿ ನಿಲ್ಲುವವರು. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಶೌರ್ಯಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿಮ್ಮವರೇ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎಂಬ ನೋವು ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಮುಂಬರುವ 48 ಗಂಟೆಗಳ ಅಸಲಿ ಆಟ. ಮೇಷರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಮಂಗಳ ಮತ್ತು ಗುರುವಿನ ಶುಭ ದೃಷ್ಟಿ ಅನ್ನೋದು ಬೀಳ್ತಾ ಇದೆ. ಇದು ನಿಮ್ಮ ವಿಜಯೋತ್ಸವದ ಸಮಯ ಆಗಿರುತ್ತೆ. ಇಷ್ಟು ದಿನ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದವರು, ನಿಮ್ಮ ವೇಗಕ್ಕೆ ಅಡ್ಡಿಪಡಿಸಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಕಾಲಿಗೆ ಬೀಳುವ ಸಂದರ್ಭ ಬರುತ್ತೆ. ನಿಮ್ಮ ಶತ್ರುಗಳು ಎಷ್ಟು ಬಲಿಷ್ಠರಾಗಿದ್ರೂ ಕೂಡ ಅವರ ಅಹಂಕಾರ ಈಗ ನೆಲಸಮವಾಗುತ್ತೆ. ಗುಪ್ತ ಶತ್ರುಗಳ ಪತ್ತೆ ಹಚ್ಚುವಿಕೆ. ನಿಮ್ಮ ರಾಶಿಯವರಿಗೆ ಒಂದು ವಿಶೇಷವಾದ ಗುಣ ಇದೆ. ನೀವು ಯಾರನ್ನಾದರೂ ನಂಬಿದರೆ ಮನಸಾರೆ ನಂಬ್ತೀರಾ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡ್ತಾ ಇದ್ದಾರೆ. 48 ಗಂಟೆಗಳಲ್ಲಿ ಅಂತಹ ಒಬ್ಬ ವ್ಯಕ್ತಿಯ ಮುಖವಾಡ ಕಳಚಿ ಬೀಳುತ್ತೆ. ಆ ವ್ಯಕ್ತಿ ನಿಮ್ಮ ಕೆಲಸದ ಜಾಗದಲ್ಲಿರ್ಬೋದು ಅಥವಾ ನಿಮ್ಮ ಆಪ್ತ ವಲಯದಲ್ಲೇ ಇರಬಹುದು. ಅವರ ಮೋಸದ ಆಟ ಬಯಲಾದಾಗ ಧೈರ್ಯಗೆಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ತೊಲಗುವುದೇ ನಿಮಗೆ ಸಿಗುವ ಅತಿ ದೊಡ್ಡ ವರವಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಸಿಗುವ 3 ಅದೃಷ್ಟದ ಸುಳಿವುಗಳು ಏನು? ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ತಿಳಿಯೋದಕ್ಕೆ ಈ 3 ಬದಲಾವಣೆಗಳನ್ನು ನೀವು ಗಮನಿಸಿ. ಹಠಾತ್ ಹುಮ್ಮಸ್ಸು. ಕಳೆದ ಕೆಲವು ದಿನಗಳಿಂದ ಇದ್ದ ಆಲಸ್ಯ ಮಾಯವಾಗಿ ನಿಮ್ಮಲ್ಲಿ ಹೊಸ ಸಂಚಲನ ಮತ್ತು ಕೆಲಸ ಮಾಡುವ ಛಲ ಅನ್ನೋದು ಉಂಟಾಗುತ್ತೆ. ಕನಸಿನಲ್ಲಿ ದೈವ ದರ್ಶನ. ನಿಮಗೆ ಕನಸಲ್ಲಿ ಬೆಂಕಿ, ದೀಪ ಅಥವಾ ನಾಗದೇವತೆಯ ದರ್ಶನ ಏನಾದರೂ ಆಯಿತು ಅಂದರೆ ನಿಮ್ಮ ಕಷ್ಟಗಳು ತೀರಿವೆ ಅಂತ ನಂಬಿ. ಅಡೆತಡೆಗಳ ನಿವಾರಣೆ. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು, ವಿಶೇಷವಾಗಿ ಭೂಮಿ ಅಥವಾ ಮನೆಗೆ ಸಂಬಂಧಿಸಿದವು, ಇದ್ದಕ್ಕಿದ್ದಂತೆ ಚಲನೆಯನ್ನು ಪಡೆಯುತ್ತೆ. ಆರ್ಥಿಕ ಚೇತರಿಕೆ ಅನ್ನೋದು ಕಂಡುಬರುತ್ತೆ. ಮೇಷರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸಿದ ಸಂಕಷ್ಟ ಮುಕ್ತಾಯವಾಗುವ ಹಂತದಲ್ಲಿ ಇದೆ. ಹಳೆಯ ಸಾಲದ ಹೊರೆ ಇಳಿಯಲು ಮಾರ್ಗಗಳು ಗೋಚರಿಸ್ತಾ ಇವೆ. ಹೊಸ ಉದ್ಯಮ ಅಥವಾ ವ್ಯಾಪಾರಕ್ಕೆ ಹೂಡಿಕೆ ಮಾಡೋದಕ್ಕೆ ಇದು ಸೂಕ್ತ ಸಮಯ. ನೀವು ಎಲ್ಲಿಗೋ ಮರೆತಿದ್ದ ಅಥವಾ ಬರಬೇಕಾಗಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ದೋಷ ನಿವಾರಣೆಗೆ ಶಕ್ತಿಯುತ ಪರಿಹಾರ. ನಿಮ್ಮ ಯಶಸ್ಸನ್ನು ಯಾರೂ ತಡೆಯಬಾರದೆಂದರೆ ಈ ಚಿಕ್ಕ ಕೆಲಸವನ್ನು ಮಾಡಿ. ಓಂ ಶರವಣ ಭವಾಯ ನಮಃ ಮತ್ತು ಓಂ ಅಂಗರಕಾಯ ನಮಃ. ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಕೈಯಲ್ಲಿ ಕೆಂಪು ದಾರ ಕಟ್ಟಿ ಈ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಡಬಲ್ ಆಗುತ್ತೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ. ಕೊನೆಯದಾಗಿ ಹೇಳೋದಾದರೆ, ಮೇಷರಾಶಿಯವರೇ, ನಿಮ್ಮ ಸಮಯ ಬಂದಿದೆ. ಎದುರಾಳಿಗಳನ್ನು ನೋಡಿ ಹೆದರಬೇಡಿ. ಆ ಮಹಾದೇವ ಮತ್ತು ಸುಬ್ರಹ್ಮಣ್ಯ ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆನೇ ಇದ್ದಾರೆ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಅಥವಾ ಜೈ ಶರವಣ ಭವ ಅಂತ ಟೈಪ್ ಮಾಡಿ. ನಿಮ್ಮ ಮೇಲೆ ದೈವ ಕೃಪೆ ಸದಾ ಇರಲಿ ಅಂತ ಹಾರೈಸ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.